ಈ ವಿಡಿಯೋದಲ್ಲಿ ಹೇಳೋದನ್ನು ನೀವು ಪ್ರಾರ್ಥನೆ ಅಂತಿರೋ, ಅಫರ್ಮೇಷನ್ಸ್ ಅಂತಿರೋ ಅಥವಾ ಗ್ರ್ಯಾಟಿಟ್ಯೂಡ್ ಅಂತಿರೋ ಏನೋ ಹೇಳಿ. ಆದರೆ ನನ್ನದೊಂದು ಚಿಕ್ಕ ರಿಕ್ವೆಸ್ಟ್ ಏನು ಅಂದರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಐ ಹೋಪ್ ನಿಮ್ಮ ಒಂದು ಸೆಕೆಂಡನ್ನು ಕೂಡ ವೇಸ್ಟ್ ಆಗದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಬದಲಾಗುತ್ತೆ ಅಂದರೆ ನೀವು ಊಹೆ ಕೂಡ ಮಾಡೋದಕ್ಕಾಗಲ್ಲ. ಸೊ ನಾವ್ ಕ್ಲೋಸ್ ಯುವರ್ ಐಸ್, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಶರೀರವನ್ನು ಫುಲ್ ರಿಲ್ಯಾಕ್ಸ್ ಮೂಡಲ್ಲಿ ಇಡಿ. ಆ್ಯಂಡ್ ನಿಮ್ಮ ಪೂರ್ತಿ ಫೋಕಸ್ಸು ನನ್ನ ಧ್ವನಿಯ ಮೇಲಿರಲಿ. ನಾನು ಹೇಳ್ತಾ ಇರೋದನ್ನು ಜಸ್ಟ್ ಆ್ಯಸ್ ಇಟ್ ಈಸ್ ಫೀಲ್ ಮಾಡ್ತಾ ಇರಿ. ಎಸ್, ನೌ ಸ್ಟಾರ್ಟ್. ನಾನು ಈ ಹೊಸ ದಿನವನ್ನು ಹೊಸ ಜೋಶ್ ಮತ್ತು ಹೊಸ ಎನರ್ಜಿಯಿಂದ ಪ್ರಾರಂಭಿಸ್ತಾ ಇದ್ದೇನೆ. ಲೈಫಲ್ಲಿ ನಾನು ಪಡ್ಕೊಳ್ಬೇಕಾಗಿರೋ ತುಂಬ ಇದೆ. ಆದರೆ ಸದ್ಯಕ್ಕೆ ನನ್ನ ಲೈಫಲ್ಲಿ ಏನಿದೆ ಅದರಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ಯಾವಾಗಲೂ ಸಾಥ್ ಕೊಡೋ ನನ್ನ ಬ್ಯೂಟಿಫುಲ್ ಮನಸ್ಸುಗಳಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ನಾನು ಈ ಹೊಸ ದಿನದಲ್ಲಿ ಏನೋ ಒಂದು ಹೊಸದನ್ನು ಫೀಲ್ ಮಾಡ್ತಾ ಇದ್ದೀನಿ. ಹೊಸ ಎನರ್ಜಿ ಬರ್ತಾ ಇದೆ, ಹೊಸ ಹುಮ್ಮಸ್ಸು ಬರ್ತಾ ಇದೆ ಜೀವಿಸೋದಕ್ಕೆ. ನನ್ನ ಮನಸ್ಸು ಯಾಕೋ ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇದೆ, ಶಾಂತವಾಗ್ತಾ ಇದೆ. ಇದೇ ಶಾಂತಿಯಿಂದ ನನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಬರಲಿ ಅದನ್ನು ಫೇಸ್ ಮಾಡ್ತೀನಿ. ಲೇಜಿನೆಸ್, ಆಲಸ್ಯವನ್ನು ನನ್ನಿಂದ ದೂರ ಮಾಡ್ತೀನಿ. ಯಾಕಂದರೆ ನಾನೊಬ್ಬ ಹಾರ್ಡ್ ವರ್ಕರು. ನಾನು ಯಾವಾಗಲೂ ಪಾಸಿಟಿವಿಟಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನು ಏನು ಸಾಧಿಸಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಮಾಡೇ ಮಾಡ್ತೀನಿ. ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರು ವ್ಯಾಲ್ಯೂ ಕೊಡದೇ ಇದ್ದರೂ ಕೂಡ ಪರವಾಗಿಲ್ಲ. ನನಗೆ ನಾನೇ ವ್ಯಾಲ್ಯೂ ಕೊಡ್ತೀನಿ, ನನಗೆ ನಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಎಸ್, ಐ ಆಮ್ ಸೆಲ್ಫ್ ರೆಸ್ಪೆಕ್ಟೆಡ್ ಪರ್ಸನ್. ನಾನೊಬ್ಬ ಇಂಟೆಲಿಜೆಂಟ್ ಪರ್ಸನ್. ಎಲ್ಲ ಕೆಲಸಗಳನ್ನು ಸುಲಭವಾಗಿ ಮಾಡಿಬಿಡಬಲ್ಲ ಶಕ್ತಿ ನನ್ನಲ್ಲಿದೆ. ನಾನು ಹೇಗೆ ಇರಲಿ ತುಂಬ ಚೆನ್ನಾಗಿದ್ದೀನಿ. ನನ್ನ ಸ್ಕಿನ್ ಕಲರ್, ನನ್ನ ಆಕಾರ ಅಥವಾ ನನ್ನ ಬಾಡಿ ಶೇಪ್ ಹೇಗೆ ಇರಲಿ ನಾನದರಲ್ಲಿ ಕಂಫರ್ಟೇಬಲ್ ಆಗಿದ್ದೀನಿ. ಐ ಆಮ್ ಬ್ಯೂಟಿಫುಲ್. ಯಾರು ಇಷ್ಟಪಡಲಿ ಪಡದೇ ಇರಲಿ, ನನ್ನನ್ನು ನಾನು ಇಷ್ಟಪಡ್ತೀನಿ. ನನ್ನ ಫೋಕಸ್ ಬೇರೆಯವರ ಮೇಲೆ ಅಲ್ಲ, ನನ್ನ ಮೇಲಿದೆ, ನನ್ನ ಪರಿಶ್ರಮದ ಮೇಲಿದೆ. ನಾನು ದಿನ ಕಲಿತೀನಿ, ದಿನ ಬೆಳಿತೀನಿ, ದಿನ ನಗ್ತೀನಿ, ದಿನ ನನ್ನ ಗುರಿಯನ್ನು ಮುಟ್ತಾ ಇದ್ದೀನಿ. ನಾನು ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಕ್ಷಣನೂ ಕೂಡ ವೇಸ್ಟ್ ಮಾಡಲ್ಲ. ಐ ಪ್ರಾಮಿಸ್. ಇವತ್ತು ಒಂದು ಹೊಸ ಎನರ್ಜಿಯಿಂದ ನನ್ನ ದಿನವನ್ನು ಪ್ರಾರಂಭಿಸ್ತಾ ಇದ್ದೀನಿ ಮತ್ತು ಆ ಭಗವಂತನಿಗೆ, ಆ ಸೃಷ್ಟಿಕರ್ತನಿಗೆ ನನ್ನ ನಮನಗಳನ್ನು ಅರ್ಪಿಸ್ತಾ ಇದ್ದೀನಿ. ಆ್ಯಂಡ್ ಸ್ಪೆಷಲಿ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿರೋರಿಗೆ ಧನ್ಯವಾದಗಳು.